ಈ ನಡುವೆ ತಿನ್ನೋದ್ರ ಬಗ್ಗೆ ಮಾತಾಡೋದೇ ಒಂದು ದೊಡ್ಡ ಟಾಪಿಕ್. ಏನ್ ತಿನ್ನಬೇಕು ಅನ್ನೋದು. ಡಯಟಿಷಿಯನ್ಸ್ ಇದನ್ನ ತಿನ್ನು ಅಂತಾರೆ, ನ್ಯೂಟ್ರಿಷನಿಸ್ಟ್ ಇದು ತಿನ್ನು ಅಂತಾರೆ, ಫುಡ್ ಸೈಂಟಿಸ್ಟ್ ಅವ್ರ ಒಪಿನಿಯನ್ಗಳು ಹೇಳ್ತಾರೆ, ಆಯುರ್ವೇದ ಪಂಡಿತರು ಅವ್ರಿಗೆ ಹಾಗಲ್ಲ ಹೀಗೆ ತಿನ್ನಬೇಕು ಅಂತಾರೆ. ಸರಿ, ಡಾಕ್ಟರ್ಸ್ ಅಂತೂ ಕೇಳಲೇಬೇಡಿ, ಒಬ್ಬ ಡಾಕ್ಟರ್ ಹೇಳಿದಾಗ ಇನ್ನೊಬ್ಬ ಡಾಕ್ಟರ್ ಹೇಳಲ್ಲ. ಇದೆಲ್ಲ ಏನಾಗೋಗಿದೆ ಅಂದ್ರೆ ನಮಗೆ ಟೋಟಲ್ ಕನ್ಫ್ಯೂಷನ್. ಎಷ್ಟೊಂದ್ ತರ ಫುಡ್ ಇದೆ, ಎಷ್ಟೊಂದ್ ತರ ಊಟ ತಿಂಡಿ ತಿನಿಸುಗಳಿದೆ, ಏನ್ ತಿನ್ನಬೇಕು ಅಂದ್ರೆ ನಮಗ್ ಗೊತ್ತಿಲ್ಲ. ಇದು ಹೀಗಿರೋವಾಗ ಶಾಸ್ತ್ರ ಏನ್ ಹೇಳುತ್ತೆ ಅಂತ ಒಂದು ವಿಚಾರ ನೋಡೋಣ. ಶಾಸ್ತ್ರದ ಪ್ರಕಾರ ತಿನ್ನೋದನ್ನ ಗಮನ ಇಟ್ಕೊಂಡು 4 ವಿಧಾನಗಳು ಹೇಳುತ್ತೆ. ಅಂದ್ರೆ ಏನು? ಬ್ರಹ್ಮಚರ್ಯದಲ್ಲಿ ನೀನ್ ಏನ್ ತಿಂತೀಯ, ಗೃಹಸ್ಥಾಶ್ರಮದಲ್ಲಿ ಏನ್ ತಿನ್ನಬೇಕು, ವಾನಪ್ರಸ್ಥಲ್ಲಿ ಏನು, ಸನ್ಯಾಸಿ ಏನ್ ತಿನ್ನಬೇಕು. ಬ್ರಹ್ಮಚರ್ಯದಲ್ಲಿ ಶಾಸ್ತ್ರದ ಪ್ರಕಾರ ಹೇಳುತ್ತೆ ಯಥೇಚ್ಛವಾಗಿ ತಿನ್ನಬೇಕು. ಯಥೇಚ್ಛವಾಗಿ ತಿನ್ನಬೇಕು ಅಂತಂದ್ರೆ ಹೊಟ್ಟೆ ತುಂಬ ತಿನ್ನಬೇಕು. ನೀವು ಅದು ಹೇಗಾದ್ರೂ ಅರ್ಥ ಮಾಡ್ಕೊಳ್ಳಿ. ಹೊಟ್ಟೆ ತುಂಬ ನಾವು ಮನೆಯಿಂದ ತಿಂದಿರ್ತೀವಿ, ತಿರ್ಗಾ ಅಲ್ಲಿ ಹೋಗ್ತಾ ಇರ್ತೀವಿ, ಯಾವ್ದೋ ಗಾಡಿ ಕಾಣಿಸುತ್ತೆ, ಅಲ್ಲಿ ಪಾನಿಪುರಿ ತಿಂತೀವಿ, ಯಾರೋ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗೋಷ್ಟೊತ್ತಿಗೆ ಯಾರೋ ಫ್ರೆಂಡ್ಸ್ ಸಿಗ್ತಾರೆ, ಅಲ್ಲೆಲ್ಲೋ ಮ್ಯಾಕ್ಡೀಲೋ ಇಲ್ಲ ಪಿಜ್ಜಾ ಹಟ್ಟಲ್ಲೋ ಎಲ್ಲೋ ಕೂತ್ಕೊಂಡು ಒಂದು ಪಿಜ್ಜಾನೋ ಮ್ಯಾಕ್ಡೀಲ್ ಇರೋ ಬರ್ಗರ್ ಏನೋ ತಿಂತೀವಿ. ಇದು ಈಗಿನ ಕಾಲದ್ದು ಬ್ರಹ್ಮಚಾರಿಗಳು ತಿನ್ನುವಂಥದ್ದು. ಶಾಸ್ತ್ರ ಮಾತ್ರ ಏನ್ ಹೇಳುತ್ತೆ? ಯಥೇಚ್ಛವಾಗಿ ತಿನ್ನು, ಹೊಟ್ಟೆ ತುಂಬಾ ತಿನ್ನು ಅಂತ ಹೇಳುತ್ತೆ. ಅದು ನೀವು ಹೇಗೆ ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ. ಎರಡನೇದಾಗಿ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮದಲ್ಲಿರೋರು ಅವರು 32 ತುತ್ತು ತಿನ್ನಬೇಕಂತೆ. ಅಂದ್ರೆ ಏನು? ನಾವು ಇವಾಗ 32 ತಿಂತೀವೋ ಅದರ 2ರಷ್ಟು ತಿಂತೀವೋ ಇನ್ನ ಜಾಸ್ತಿ ತಿಂತೀವೋ ಗೊತ್ತಿಲ್ಲ. ಇನ್ನು ಕೆಲವರು ಇದ್ದಾರೆ, ಅವರು ಯಾವಾಗಲೂ ಉಪವಾಸ, ಡಯಟ್ ತಿನ್ನೋದೇ ಇಲ್ಲ. 32 3 ತುತ್ತು ತಿನ್ನಲ್ಲ, ಹಗಲು ರಾತ್ರಿ ಉಪವಾಸ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ. ಇವಾಗ ನಾವು ನೋಡಿದ್ದೀವಿ, ಈ ಪಶ್ಚಿಮ ದೇಶದಲ್ಲಿರೋ ಇನ್ಫ್ಲೂಯೆನ್ಸರ್ಸ್ ಎಷ್ಟೋ ಜನ ಊಟ ಮಾಡದೆ ಪ್ರಾಣನೇ ಬಿಟ್ಟಿದ್ದಾರೆ. ಇದು ಆಗಿದೆ, ಇದು ಈಗಿನ ನಡೀತಾ ಇರೋದು. ಬಟ್ ಶಾಸ್ತ್ರ ಹೇಳೋದು ಏನು ಅಂದ್ರೆ 32 ತುತ್ತು ತಿನ್ನು ಅಂತ. ವಾನಪ್ರಸ್ಥಲ್ಲಿರೋರು ಅದರಲ್ಲಿ ಅರ್ಧ, ಅಂದ್ರೆ ಏನು, 32ರಲ್ಲಿ ಅರ್ಧ 16 ತುತ್ತು ತಿನ್ನಬೇಕು ಅಂತಾರೆ. ಈ ಕಡೆದಾಗಿ ಸನ್ಯಾಸಿ ಎಷ್ಟು ತಿನ್ಬೇಕು? ಅದರಲ್ಲಿ ಅರ್ಧ, ಅಂದ್ರೆ 16ರಲ್ಲಿ ಅರ್ಧ 8 ತುತ್ತು ತಿನ್ನಬೇಕು ಅಂತ ಹೇಳುತ್ತೆ. ಇವಾಗ ಅಂದ್ರೆ ಸನ್ಯಾಸಿಗಳು ಯಾರು ಇಲ್ವೇ ಇಲ್ಲ ಬಿಡಿ. ಇವಾಗ ನಾವು ಇದು ಅಂತಂದ್ರೆ ವಾನಪ್ರಸ್ಥ ಅಂದ್ರೆ ನಾವು ರಿಟೈರ್ಡ್ ಪರ್ಸನ್ಸ್ ಅನ್ಕೋಬೇಕು, ಸ್ವಲ್ಪ ಮಿತವಾಗಿ ತಿನ್ನಬೇಕು ಅಂತ. ಸೊ ಎಲ್ಲ ಕನ್ಫ್ಯೂಷನ್ ಬಿಟ್ಬಿಡಿ. ಡಯಟಿಸ್ಟ್ಸು ಅವರು ಇವರು ಹೇಳೋದು, ಚಾಟ್ GPT ಹೇಳೋದು, ಗೂಗಲ್ ಅಲ್ಲಿ ಇರೋದು ಎಲ್ಲ ಬಿಟ್ಬಿಡಿ. ಶಾಸ್ತ್ರದ ಪ್ರಕಾರ ಊಟ ಮಾಡಿ ಆರೋಗ್ಯವಾಗಿರಿ.